ಇದನ್ನು ಹೊಸದಲ್ಲ, ಎಲ್ಲರಿಗೂ ಅನಿಸುತ್ತೆ ಮೋದಿಯವರೇ ಬರಬೇಕು ಅಂತೇಳಿ. ನಮ್ಮ ಪ್ರಕಾರ BJP ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ನಮ್ಮ ಮೋದಿಜಿನೇ ಪ್ರಧಾನಿ ಆದರೆ ತುಂಬ ಸಂತೋಷ ನಮಗೆ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಸಂತೋಷ ಆಗುತ್ತೆ. ಈ ಸಲ ಮ್ಯಾಕ್ಸಿಮಮ್ BJP ಬರುತ್ತೆ ಅನ್ನೋದು ನಮ್ಮ ಅನಾಲಿಸಿಸ್ ಇದೆ. ನಮ್ಮ ದೇವೇಗೌಡರು ಬಂದಿದ್ದಾರೆ, ಸೊ ಅದೊಂದು ಚಾನ್ಸಸ್ ಇದೆ. ಯಾಕಂದರೆ ಮುಂಚೆ JDS ಒಳ್ಳೆ ಆಡಳಿತ ಮಾಡಿದ್ದಾರೆ, ಮಧ್ಯದಲ್ಲೇನೋ ಒಂದು ತೊಂದರೆ ಆಗಿರ್ಬೋದು, ಬಟ್ ಎಲ್ಲರೂ ಮಾಡೋ ಇದೇನೆ ಅದು. ಬಟ್ ಈ ಸಲ ಖಂಡಿತ ಆ ಒಂದು ಮೈತ್ರಿ ಇರೋದ್ರಿಂದ ಖಂಡಿತ BJP JDS ಒಳ್ಳೆ ಇದಿರುತ್ತೆ. ಜನರಿಗೆ ಗೊತ್ತಿದೆ ಸರ್, ನಾವೇನು ಹೇಳೋದು ಬೇಡ, ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ. ಇವಾಗ ಅದ್ರ ಮಟ್ಟಿಗೆ ಖಂಡಿತ BJP ಬಂದರೆ ನಮಗೂ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಎಲ್ಲ ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ವಿಲ್ ಗೆಟ್ ದಟ್ ರೈಟ್ಸ್ ಟು ವೋಟ್ ಆ್ಯಂಡ್ ದೇ ವಿಲ್ ಗೆಟ್ ಗೇನ್ಡ್ ಇನ್ ದಟ್. ಇವಾಗ ಏನು ಯೂಸ್ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಗೇನ್ ಮಾಡ್ತಾರ ಅಂತ ನಮ್ಮ ಇದೆ. ಯಾಕಂದರೆ ಇವಾಗ ಅದು ಪಕ್ಷ ಈ ಪಕ್ಷ ಅಂತಲ್ಲ, ಬಟ್ ಆಳುತ್ತೆ ನಮಗೇನು ಅಷ್ಟೇನು ಸಂತೋಷ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಒಂದು ಫ್ರೀ ಕೊಟ್ಟು ಇನ್ನೊಂದು ಜಾಸ್ತಿ ಮಾಡಿಸೋದು ಅದರಲ್ಲಿ ಏನು ಉಪಯೋಗ ಇಲ್ಲ. ಸೊ ಎಲ್ಲ ನಾರ್ಮಲ್ ಪರ್ಸನ್ಗೆ ಏನು ಬೇಕೋ ಅದನ್ನ ಸಿಕ್ಕಲಿಲ್ಲ ಅಂತ ನನ್ನ ಇದು ಅಷ್ಟೇ. ಅದು ಕಾಂಗ್ರೆಸ್ ಅವ್ರು ಚೆನ್ನಾಗಿ ಮಾಡ್ಬೋದಾಯಿತು, ಬಟ್ ಮಾಡಿಲ್ಲ, ಕೈ ತಪ್ಪಿದೆ. ಬಟ್ ಅನದರ್ ಟೈಮ್ BJP ಗೆಟ್ಸ್ ದಟ್ ಹೋಪ್. ಡೆಫಿನೆಟ್ಲಿ ಅವರು ಬರೋಕ್ಕೆ ಚಾನ್ಸಸ್ ಇದೆ. ನಮಗೇನು ಮೋದಿಜಿ ಅವ್ರು ಬಂದರೆ ತುಂಬ ಚೆನ್ನಾಗಿರುತ್ತೆ. ಮೋದಿಜಿ ಮಾತ್ರ ಅಲ್ಲ, ಒಬ್ಬರು ಮಾತ್ರ ಮಾಡಿದ್ರೆ ಸಾಧ್ಯ ಆಗಲ್ಲ. ಯಾರು ಎಲೆಕ್ಷನ್ ನಿಂತ್ಕೊಳ್ತಾರೆ, MP ಎಲೆಕ್ಷನ್ ನಿಂತ್ಕೊಂಡು ಗೆಲ್ತಾರೆ, ಅವರಷ್ಟು ಜನನೂ ಮಾಡಬೇಕು ಪದೇ ಅಂತ ಹೇಳಿ ನನ್ನ ಒಂದು ಇದು. ನಮಗೆ ಫ್ರೀ ಬೇಕಾಗಿಲ್ಲ ಸರ್. ನಮಗೂ ಇವಾಗ ಎಲೆಕ್ಟ್ರಿಕಲ್ ಫ್ರೀ ಕೊಟ್ಟಿದ್ದಾರೆ, ಬಟ್ ನಮ್ಮನೇಲಿ ನಾನು ಇನ್ನೂ ಫ್ರೀ ತೊಗೊಂಡಿಲ್ಲ. ನಾನು ಇನ್ನೂ ಕಟ್ತಾ ಇದ್ದೀನಿ, 3000 ರೂಪಾಯಿ ಬಿಲ್ ಕಟ್ತಾ ಇದ್ದೀನಿ. ನಾನು ಯಾವುದು ಫ್ರೀ ತೊಗೊಂಡಿಲ್ಲ, ನನಗೆ ಫ್ರೀ ಬೇಕಾಗಿಲ್ಲ. ಅದೇ ಥರ ಒಬ್ಬೊಬ್ರನ್ನ ಅದನ್ನ ಥಿಂಕ್ ಮಾಡಬೇಕು. ನಮ್ಗೇನು ಫ್ರೀ ಬೇಕು? ಎಜುಕೇಷನ್ ಫ್ರೀ ಬೇಕು, ಆಯಿತಾ? ಮತ್ತು ಸೀನಿಯರ್ ಸಿಟಿಸನ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಫ್ರೀ ಸಿಗಬೇಕು. ಮೇಯ್ನ್ ಫ್ರೀ ಎಜುಕೇಷನ್ ಕೊಟ್ಟರೆ ಸರ್ ನಮ್ಮ ಹಿಂದೆ ಎಲ್ಲೋ ಡೆವಲಪ್ ಆಗ್ಬಿಟ್ಟಿರುತ್ತೆ. ಬಟ್ ಇದಾರೆ, ಯಾಕಂದರೆ ಇಲ್ಲಿ ನಮ್ಮ ಜನರಿಗೆ ನಿಂತಲ್ಲ ಎಜುಕೇಷನ್ ಕೊಡ್ತಾರೆ, ಎಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗ್ಬಿಡ್ತಾರೆ. ಅವ್ರು ಇಲ್ಲಿ ನಿಲ್ತರೆ ಹಿಂದೆ ಡೆವಲಪ್ಮೆಂಟೇ ಬೇರೆ ಥರ ಆಗುತ್ತೆ. ಅದನ್ನ ಮೋದಿಜಿ ಮಾಡ್ತಾ ಇದ್ದಾರೆ, ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಸ್ವಲ್ಪ ನಮ್ಮ ಜನರು ಅಲ್ಲಿ ಹೋದ್ರೆ ಇಲ್ಲಿದ್ದೇ ಏನಾದರೂ ಮಾಡಬೇಕಂತ ನನ್ನ ಒಂದು ಅಭಿಪ್ರಾಯ. 20 to 28 ಇಟ್ಕೊಳ್ಳೋಣ, ಔಟ್ ಆಫ್ 40 ಇಟ್ಕೊಳ್ಳೋಣ. ಥ್ಯಾಂಕ್ ಯು, ನಮಸ್ತೆ.